ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಆದ ಸಾಂಬಾರನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ತರಕಾರಿಯನ್ನ ನಾನು ಮೊದಲಿಗೆ ಬಳಸ್ತಾ ಇದ್ದೇನೆ. ಇಷ್ಟರವರೆಗೆ ಇದನ್ನ ನೋಡಿರ್ಲೂ ಇಲ್ಲ, ತಿಂದಿರ್ಲೂ ಇಲ್ಲ. ಇವತ್ತೇ ಮೊದಲನೇ ಸಲ ಇದನ್ನ ಬಳಸ್ತಾ ಇರೋದು. ಹಾಗಾದ್ರೆ ಇವತ್ತಿನ ಈ ಒಂದು ರೆಸಿಪಿಯನ್ನ ಸ್ಟಾರ್ಟ್ ಮಾಡುವ ಬನ್ನಿ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇದು ನಮ್ಮ ಪರಿಚಿತರೊಬ್ರು ಕೊಟ್ಟಿರುವಂತಹದ್ದು. ಇದರ ಹೆಸರು ಬಳ್ಳಿ ಆಲೂಗಡ್ಡೆ ಅಂತ ಅವ್ರು ಹೇಳಿದ್ದಾರೆ. ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಏರ್ ಪೊಟ್ಯಾಟೊ ಅಂತ ಬಂತು. ಆದ್ರೆ ಅದು ಸ್ವಲ್ಪ ಗಾತ್ರದಲ್ಲಿ ಚಿಕ್ಕದಾಗಿತ್ತು. ಇದು ದೊಡ್ಡದಾಗಿದೆ. 800 ಗ್ರಾಮ್ ಅಷ್ಟಿದೆ ಇದು. ಇದರ ಸಿಪ್ಪೆಯನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದೇನೆ. ಒಳಗಡೆಯಿಂದ ಈ ರೀತಿ ಅವಕಾಡೊ ಎಲ್ಲ ಇರುತ್ತಲ್ಲ, ಆ ರೀತಿ ಕಾಣಿಸ್ತಾ ಇದೆ. ನಂತರ ಕಟ್ ಮಾಡಿ ನೋಡಿದೆ. ಕಟ್ ಮಾಡಿದಾಗ ಸ್ವಲ್ಪ ಲೋಳೆ ಲೋಳೆ ಇದೆ. ಅದು ನಮ್ಮ ಬೆಂಡೆಕಾಯಲ್ಲಿ ಎಲ್ಲ ಇರ್ತದಲ್ಲ, ಆ ರೀತಿಯಾಗಿದೆ. ಕಟ್ ಮಾಡ್ಲಿಕ್ಕೆ ಸ್ಮೂತ್ ಆಗಿದೆ. ಆಲೂಗಡ್ಡೆ ತರ ಇಲ್ಲ, ಇದು ಸ್ವಲ್ಪ ಭಿನ್ನವಾಗಿದೆ. ಈ ರೀತಿ ಎಲ್ಲ ಹೋಳುಗಳನ್ನ ಮಾಡ್ಕೊಂಡಿದ್ದೇನೆ. ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ ಅದು ಚೊಗುರಿ ಇರ್ತದೋ ಕಹಿ ಇರ್ತದೋ ಹೇಗೆ ಇರ್ತದೆ ಅಂತ, ಹಾಗಾಗಿ ನೀರಲ್ಲಿ ಹಾಕಿ ಇಟ್ಕೊಂಡೆ. ನಂತರ ಅದು ಸ್ವಲ್ಪ ಚೊಗುರಿನ ಅಂಶ ಬಿಟ್ಟಿದೆ ನೀರಿನಲ್ಲಿ, ನೀರೆಲ್ಲ ಕಪ್ಪಾಯಿತು. ನೀರಿನಿಂದ ತೆಗೆದು ಕುಕ್ಕರಲ್ಲಿ ಹಾಕೊಳ್ತಾ ಇದ್ದೇನೆ. ಒಂದು ವಿಸಿಲನ್ನ ಮಾಡ್ಕೊಳ್ತೇನೆ ಕುಕ್ಕರಲ್ಲಿ ಹಾಕಿ. ಅಗತ್ಯ ಇರುವಷ್ಟು ನೀರನ್ನು ಹಾಕೊಂಡೆ. ಹಾಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಹೋಳಿಗೆ ಬೆಲ್ಲವನ್ನು ಹಾಕಿದಾಗ ರುಚಿಯಾಗಿ ಬರ್ತದೆ. ಇನ್ನು ಕೂಡ ಟೇಸ್ಟ್ ಕೂಡ ನೋಡಿಲ್ಲ ಅಲ್ವಾ, ಅದು ಯಾವ ರೀತಿ ಇರ್ತದೆ ಅಂತ. ಹಾಗಾಗಿ ಸ್ವಲ್ಪ ಬೆಲ್ಲವನ್ನ ಹಾಕೊಂಡು ಮುಚ್ಚಳವನ್ನ ಮುಚ್ಚಿ ಒಂದು ವಿಸಿಲನ್ನ ಮಾಡ್ಕೊಳ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತೇನೆ, ಪರಿಮಳ ತುಂಬಾ ಚೆನ್ನಾಗಿ ಬರ್ತದೆ ಅಂತ. ಸಿಪ್ಪೆ ಎಲ್ಲ ತೆಗೆದ ನಂತರ ಅದನ್ನ ನೋಡ್ಲಿಕ್ಕೆ ಸ್ವಲ್ಪ ಸೀಮೆ ಬದನೆಕಾಯಿ ಎಲ್ಲ ಇರ್ತದಲ್ಲ ಹಾಗೆ ಅನಿಸ್ತು. ಅಥವಾ ಈ ಸಿಹಿ ಕುಂಬಳಕಾಯಿ ಇರ್ತದಲ್ಲ, ಚೀನಿ ಕುಂಬಳಕಾಯಿ ಅಂತ ಹೇಳ್ತೇವೆ ನಮ್ಮ ಕಡೆ, ಆ ರೀತಿಯಾಗಿ ಕಾಣಿಸ್ತಾ ಇತ್ತು ನನಗೆ. ನಂತರ ಇದಕ್ಕೆ ಮಸಾಲೆಯನ್ನ ಮಾಡ್ಲಿಕ್ಕೆ ನಾನು ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡೆ. ಹಾಗೆ ಈಗಾಗಲೇ ಮಾಡಿಟ್ಟಿರುವಂತಹ ಸಾಂಬಾರ್ ಪೌಡರ್ ಇತ್ತು, ಅದನ್ನೇ ಉಪಯೋಗಿಸ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಪರಿಮಳ ಭರಿತವಾಗಿದೆ ಈ ಸಾಂಬಾರ್ ಪೌಡ್ರು. ನೀವಿನ್ನು ಈ ರೆಸಿಪಿಯನ್ನ ನೋಡಿಲ್ಲ ಅಂದ್ರೆ ನೋಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಎತ್ತಿ ಇಟ್ಕೊಂಡಿದ್ದೇನೆ. ಅಷ್ಟರಲ್ಲಿ ಹೋಳುಗಳೆಲ್ಲ ಬೆಂದಿತ್ತು. ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಬೆಂದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೇನೆ. ಮೆತ್ತಗಾಗಿದೆ. ನಾನು ಇದಕ್ಕೆ ಮತ್ತೆ ತೊಗರಿಬೇಳೆಯನ್ನ ಬೇಯಿಸಿ ಉಪಯೋಗಿಸ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೇನೆ. ನನಗೆ ಅದು ಕುದ್ದ ನಂತರ ದಪ್ಪ ಆಗ್ತದೋ ಹೇಗೋ ಅಂತ ಗೊತ್ತಿರಲಿಲ್ಲ, ಹಾಗಾಗಿ ನಾನು ಮತ್ತೆ ತೊಗರಿಬೇಳೆಯನ್ನೆಲ್ಲ ಹಾಕ್ಲಿಕ್ಕೆ ಹೋಗಿಲ್ಲ. ಹುಣಸೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ನಂತರ ರುಬ್ಬಿರುವಂತಹ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ಬೇಕು ಅಂದ್ರೆ ನೀವು ತೊಗರಿಬೇಳೆಯನ್ನ ಇದಕ್ಕೆ ಬೇಯಿಸಿ ಸೇರಿಸಬಹುದು. ಏನು ಅದು ಆಲೂಗಡ್ಡೆ ತರ ದಪ್ಪ ಆಗ್ತಾ ಬರೋದಿಲ್ಲ. ಸೀಮೆ ಬದನೆಕಾಯಿ ಇದೆಲ್ಲ ಸಾಂಬಾರ್ ಮಾಡಿದ್ರೆ, ನವಿಲುಕೋಸದೆಲ್ಲ ಮಾಡಿದ್ರೆ ಯಾವ ರೀತಿ ಆಗ್ತದೆ ಹಾಗೆ ಇತ್ತು. ಹಾಗಾಗಿ ಬೇಕಾದ್ರೆ ಸೇರಿಸ್ಕೊಳ್ಬಹುದು. ಇದೊಂದು ಹೊಸ ತರಕಾರಿ, ಹಾಗಾಗಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ವಿಡಿಯೋವನ್ನು ಕೂಡ ಮಾಡ್ಕೊಂಡೆ. ನಾನು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇತ್ತೀಚೆಗೆ ಕೆಲವೊಬ್ಬರು ರೈತರು ಇದನ್ನ ಬೆಳೀತಾ ಇದ್ದಾರೆ ಅಂತ ಕೂಡ ಸಿಕ್ತು. ನಿಮ್ಗೆಲ್ಲಾದ್ರೂ ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಈ ಒಂದು ತರಕಾರಿಯನ್ನ ನೀವು ಕೂಡ ಟ್ರೈ ಮಾಡ್ಬೋದು. ನಂತರ ಅರಿಶಿಣವನ್ನ ಹಾಕೊಂಡೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ. ತುಂಬಾ ರುಚಿ ಆಗ್ತದೆ ಅಂತ ನಾನು ಹೇಳುದಿಲ್ಲ. ಮಸಾಲೆಯ ಪರಿಮಳ ತುಂಬಾ ಚೆನ್ನಾಗಿತ್ತು. ನಾನು ಮಾಡಿದ ಸಾಂಬಾರ್ ಪೌಡರ್ ಚೆನ್ನಾಗಾಗಿತ್ತು. ಹಾಗಾಗಿ ಆ ಒಂದು ತರಕಾರಿಯ ರುಚಿ ಹೇಗಿತ್ತು ಅಂದ್ರೆ, ಸ್ವಲ್ಪ ಕಹಿ ಒಗರು ಇತ್ತು ಅದರಲ್ಲಿ. ನನಗೆ ಆಲೂಗಡ್ಡೆಯ ಫೀಲ್ ಕೊಟ್ಟಿಲ್ಲ, ಅದು ತುಂಬಾ ಡಿಫ್ರೆಂಟ್ ಆಗಿತ್ತು ಅಂತಾನೆ ಅನಿಸ್ತು. ನೀವು ಕೂಡ ಎಲ್ಲಾದ್ರೂ ಸಿಕ್ಕಿದ್ರೆ ಈ ಒಂದು ತರಕಾರಿಯನ್ನ ತಂದು ಟ್ರೈ ಮಾಡ್ಬೋದು. ಬಳ್ಳಿ ಆಲೂಗಡ್ಡೆ ಅಂತ ಇದಕ್ಕೆ ಹೇಳ್ತಾರೆ. ನಾನು ತುಂಬಾ ಜನರ ಹತ್ರ ನನ್ನ ಫೇಸ್ಬುಕ್ ಪೇಜಲ್ಲಿ ನಾನು ಪೋಸ್ಟ್ ಮಾಡಿದ್ದೆ, ಇದರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಶೇರ್ ಮಾಡಿ ಅಂತ. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಇನ್ನು ತಿಳಿಬೇಕಷ್ಟೇ ಅಂತ ನನಗೂ ಕೂಡ ಅನಿಸ್ತು. ಹಾಗಾಗಿ ಈ ಒಂದು ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಚೆನ್ನಾಗಿ ಕುದಿ ಬಂದಿದೆ. ಉರಿಯನ್ನ ಆಫ್ ಮಾಡ್ಕೊಂಡು ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನ ಹಾಕೊಂಡಿದ್ದೇನೆ. ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು ಹಾಕಿ ಇಂಗನ್ನ ಹಾಕಿ ಒಗ್ಗರಣೆಯನ್ನ ಮಾಡಿ ಸೇರಿಸ್ಕೊಂಡಿದ್ದೇನೆ. ರುಚಿಯಾದ ಬಳ್ಳಿ ಆಲೂಗಡ್ಡೆಯ ಸಾಂಬಾರ್ ರೆಡಿಯಾಗಿದೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.